ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್. ಇವತ್ತು ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಯಾವುದು ನಮ್ಮೂರು, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ ಬನ್ನಿ. ಏನು ಅಂತ ಅಂದರೆ, ನಮ್ಮ ಮಗಳಿಗೆ ನಾನು ನೋಡ್ದಲೇ ತುಂಬ ದಿನ ಆಯಿತು. ಇವತ್ತು ಊರಿಗೆ ಹೋಗಿ ನೋಡ್ತೀನಿ ನಮ್ಮ ಮಗಳಿಗೆ. ಅದು ತುಂಬ ಖುಷಿ ಇದೆ ನನಗೆ. ನೋಡೋಣ ಬನ್ನಿ. ನನಗಿನ್ನೂ ಹೊರಡೋಕ್ಕೆ ಟೈಮ್ ಇರೋದ್ರಿಂದ ಎಗ್ ಫ್ರೈಡ್ ರೈಸ್ ಮತ್ತು ಟೊಮೊಟೊ ಸಾರು ಮಾಡಿಟ್ಟು ಹೋಗೋಣ ಅಂತ ರೆಡಿ ಮಾಡಿದೆ. ಎಗ್ ಫ್ರೈಡ್ ರೈಸು ರೆಡಿ ಆಯಿತು, ಟೊಮೊಟೊ ಸಾರು ರೆಡಿ ಆಯಿತು. ನಾನು ಹೊರಟೆ. ಸೊ ಹೋಗಿ ರೆಡಿ ಆಗ್ತೀನಿ. ರೈಲ್ವೆ ಸ್ಟೇಷನ್ಗೆ ಸಿಗೋಣ ಗೈಸ್, ಬಾಯ್. ಆಟೋ ಬುಕ್ ಮಾಡ್ಕೊಂಡು ಹೊರಟೆ ನಾನು. ಸೊ ಫ್ರೆಂಡ್ಸ್, ನಾನು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. D2 ಅಂತ ಡಿಪಾರ್ಟ್ಮೆಂಟು. ಫ್ರೆಂಡ್ಸ್, ಟ್ರೈನನ್ನು ಫಸ್ಟಿಗೆ ರಿಸರ್ವೇಷನ್ ಮಾಡಿ ಬುಕ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ತುಂಬ ಬೆಸ್ಟು. ಸೊ ನಾವು ಆರಾಮಾಗಿ ಬಂದು ಅಲ್ಲಿ ಇಲ್ಲಿ ಕೂರೋದು, ಜಾಗ ಸಿಗಲಿಲ್ಲ ಅಂತ ನಿಲ್ಲೋದು, ಅದೆಲ್ಲ ಬೇಡವೇ ಬೇಡ. ಆಮೇಲೆ ಯಾವಾಗಲೂ ಅಷ್ಟೇ ಅಡ್ವಾನ್ಸಾಗೆ ಅರ್ಧ ಗಂಟೆ ಮುಂಚೆನೇ ಬರ್ರಿ. ರಿಸ್ಕ್ ಬೇಡ. ಎಂಡಿಂಗ್ ಟೈಮಲ್ಲಿ ಬರೋದು, ಮೂವ್ ಆಗ್ತಿರತ್ತೆ ಟೈಮು. ರಿಸ್ಕ್ ಬೇಡ, ಅಡ್ವಾನ್ಸ್ ಆಗ್ತೀವಿ. ಕೇಸ್ ಹಂಗೂ ಆಗಲಿಲ್ಲ ಅಂತಂದರೆ ಮೂವ್ ಆಗ್ತಿರೋ ಟ್ರೈನಿಗೆ ಹತ್ತಕ್ಕೆ ಹೋಗ್ಬಿಡಿ. ಬಿಡಿ, ಬಸ್ ಇದೆ, ಇಲ್ಲ ನೆಕ್ಸ್ಟ್ ಟ್ರೈನ್ ಹತ್ಕೊಳ್ಳಿ, ಸೇಫಾಗಿರಿ. ಹಾಗೆ ನಾನು ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಬಂದಿದ್ದೆ, ಅಲ್ಲೇ ಕುತ್ಕೊಂಡು ತಿನ್ನೋಣ ಅಂತ. ಹಾಗೆ ಅಮ್ಮ ವಿಡಿಯೋ ಕಾಲ್ ಮಾಡಿದರು, ನನ್ನ ಮಗಳ ಜೊತೆ ಮಾತಾಡಿದೆ. ನಾನು ಬಂದಿದ್ದು ನಮ್ಮ ಶಿವಮೊಗ್ಗಕ್ಕೆ. ಎಲ್ಲೇ ಇದ್ದರೂ ನಮ್ಮೂರಿಗೆ ನಾವು ಬಂದಾಗಲೇ ಆಗೋ ಫೀಲ್ ಬೇರೆ. ಸೊ ನನಗೆ ಕರ್ಕೊಂಡೋಗಿ ನಮ್ಮ ಮಾವ ಬಂದಿದ್ದರು. ನಾನಿವಾಗ ಮನೆಗೆ ಬಂದೆ. ಸೊ ನನ್ನ ಮಗಳು ಅಲ್ಲಿ ಅಮ್ಮನ ಮನೇಲಿದ್ದಾಳೆ. ನನಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಡ್ತೀನಿ ನಾನು ಅವಳಿಗೆ ನೋಡೋಕ್ಕೆ. ಅದಕ್ಕೂ ಮುಂಚೆ ನಮ್ಮ ಹಸ್ಬೆಂಡ್ ಏನೋ ಕಾರಿಗೆ ಏನೋ ಹ್ಯಾಂಗ್ ಮಾಡೋದು, ಟ್ಯಾಗ್ ಮಾಡೋ ಏನೋ ಸರ್ಪ್ರೈಸ್ ಅಂದಿದ್ರು. ಸೊ ನೋಡೋಣ ಬನ್ನಿ, ಅದು ಅನ್ಬಾಕ್ಸ್ ಮಾಡ್ತೀನಿ. ಪ್ರಿಂಟ್ ಶಾಪ್, ಇಟ್ಸ್ ಟೈಮ್ ಟು ಅನ್ಬಾಕ್ಸ್ ಯುವರ್ ಹ್ಯಾಪಿನೆಸ್ ಅಂತೆ. ಇದು ನನ್ನ ಮಗಳು, ಇದು ನಾನು. ಕಾರಲ್ಲಿ ಈ ಥರ ಮಿರರ್ ಸೈಡ್ ಟ್ಯಾಗ್ ಮಾಡೋದು ಅನ್ಸುತ್ತಿದ್ದು, ನನಗೂ ಗೊತ್ತಿಲ್ಲ ಸರಿಯಾಗಿ. ಸೊ ನಿಮಗೇನಾದರೂ ಈ ಥರದ್ದು ಬೇಕು ಅಂತ ಅನ್ನೋದಾದರೆ ಪ್ರಿಂಟ್ ಶಾಪಿ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿದಂತೆ. ಸೊ ಚೆನ್ನಾಗಿದೆ. ಆಪ್ಷನ್ 2 ಆಪ್ಷನ್ ಅಷ್ಟೇ ಇದು. ಈ 2 ಫೋಟೋ ಹಾಕ್ಬೋದು ಅಷ್ಟೇ. ಸೊ ನೋಡಿ, ಚೆನ್ನಾಗಿದೆ. ಮನೆಗೆ ಹೊರಡ್ತೀನಿ ಊಟ ಮಾಡ್ಕೊಂಡು. ಸೊ ನನ್ನ ಮಗಳಿಗೆ ನೋಡೋಣ ಅವಳು ಯಾವ ಥರ ಸರ್ಪ್ರೈಸ್ ಆಗ್ತಾಳೆ, ತುಂಬ ದಿವಸದ ಮೇಲೆ ಅಮ್ಮನಿಗೆ ನೋಡ್ತಾ ಇದ್ದಾಳೆ ಅಂತ. ಸೊ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಫ್ರೆಂಡ್ಸ್, ಇವಾಗ ನಾನು ಅಮ್ಮನ ಮನೆ ಹೋಗ್ತಿದ್ದೀನಿ ನಮ್ಮ ಪಾಪುಗೆ ನೋಡೋಕ್ಕೆ.
ತಾಕ್ಷ್ವಿ ತಾಕ್ಷ್ವಿ ಸಿಂಡ್ರೆಲಾ ಸಿಂಡ್ರೆಲಾ ಕಥೆಯ ಕೇಳುವ ಬಂಡ್ರಲ ಸಿಂಡ್ರೆಲಾ ಸಿಂಡ್ರೆಲಾ ಕಥೆಯ ಕೇಳುವ ಬಂಡ್ರಲ ಈ ಕಥೆ ಕೇಳಿ ಜಾಣರಿಗೆ ದಯ ತೋರಿಸಬೇಕು. ರೋಜಮ್ಮ ಅವಳಿಗೆ ಸ್ವಲ್ಪ ಫೀವರ್ ಇದೆ ಅಂದ್ರೆ ನನ್ನ ಬೇಬಿ ಆ್ಯಕ್ಟಿವ್ ಬೇಬಿ, ನಂದು ಆ್ಯಕ್ಟಿವ್ ಬೇಬಿ. 1 2 3 ಹಾಯ್ ಫ್ರೆಂಡ್ಸ್ ಅನ್ ಹಾಯ್ ಬತ್ತಾ ಅಂತ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ. ಐ ಲವ್ ಯು. ಹಾಗೆ ಒಂದಿಷ್ಟು ಪಾರ್ಸಲ್ ಇತ್ತು, ಅದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡ್ತೀನಿ. ನಾಳೆಯಿಂದ ಪ್ರಿಪ್ರೇಟ್ರಿ ಅಂತೆ, ನೋಡ್ರಿ ಹೆಂಗೆ ಆಟಾಡ್ತಾ ಕುತ್ಕೊಂಡಿದ್ದಾನೆ. ಗೇಮನ್ನ ಓದಲ್ವೇನಾ? ಹಾಂ ಏನು ಈಸಿ? ಹಾಂ ಏನು ಈಸಿ ನೋಡಿ ಫ್ರೆಂಡ್ಸ್, ಓದು ಅಂತ ಅಂದರೆ ಓದ್ತಾ ಇಲ್ಲ ಅವನು. ಓದಲ್ವೇನಾ? ಹಾಂ ಓದೋ ಸ್ಟೂಡೆಂಟ್ಸ್ಗಳಿಗೆ ಸೊ ಏನು ಅಂತ ಅಂದರೆ ಎಕ್ಸಾಮ್ ಇವಾಗ ಮಾರ್ಚಿಗೆಲ್ಲ ಬರುತ್ತೆ ಎಲ್ಲರಿಗೂ. ಸೊ ಏನು ಅಂದರೆ ಅಡ್ವಾನ್ಸಾಗಿ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿರಿ. ನಿಮಗೆಲ್ಲರಿಗೂ ಗೊತ್ತು ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತ. ನಾನು ಅವಾಗ ಟ್ಯೂಷನ್ ಮಾಡೋ ಟೈಮಲ್ಲೂ ಅದನ್ನೇ ಸ್ಟೂಡೆಂಟ್ಸ್ಗಳಿಗೆಲ್ಲ ಹೇಳ್ಕೊಡ್ತಿದ್ದೆ. ಪ್ರಾಕ್ಟೀಸ್ ಎಷ್ಟು ಮಾಡ್ತೀರೋ ಅಷ್ಟು ನೆನಪಲ್ಲಿರುತ್ತೆ. ಸೊ ಎಂಡಿಂಗ್ ಟೈಮಲ್ಲಿ ಟೆನ್ಷನ್ ಮಾಡ್ಕೊಂಡು ಓದಿರೋದನ್ನೆಲ್ಲ ಮರೆಯೋ ಬದಲು ಅಡ್ವಾನ್ಸಾಗಿ ಓದ್ಕೊಡಿ. ಇವಾಗ ಓದೋ ಟೈಮಲ್ಲಿ ಓದಿದ್ರೆ ಚೆಂದ, ಮುಂದೊಂದು ದಿನ ಓದಿಲ್ಲಲ್ಲಪ್ಪ ಅಂತ ಗಿಲ್ಟ್ ಫೀಲ್ ಆಗಬಾರ್ದು. ಓದ್ಕೊಂಡು ಚೆನ್ನಾಗಿ ಮಾಡಿ ಎಕ್ಸಾಮ್ಸ್ ಎಲ್ಲ. ಚಿನ್ನಮ್ಮ ಹೇಳಿ, ಚೆನ್ನಾಗಿ ಮಾಡಿ, ಓದ್ಕೊಳ್ಳಿ. ಹೇಳಿ ಬಂಗಾರ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರೆ ಫ್ರೆಂಡ್ಸ್, ನಮ್ಮ ಮಗಳು ಹೇಳ್ತಿರೋದಕ್ಕೋಸ್ಕರ ಆದರೂ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸೊ ಇಲ್ಲಿಗೆ ನಾನು ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಮಾಡಿ, ಬಾಯ್ ಅನ್ನು ಹೇಳಿ, ಬಾಯ್ ಅನ್ನಿ, ಬಾಯ್, ಗುಡ್ ನೈಟ್ ಮಾಡಿ.